ನಾನು ಯಾರನ್ನ ನೋಡಬಾರ್ದು ಅಂತ ಅನ್ಕೊಂಡಿದ್ನೋ ಆ ಎರಡು ಮುಖಗಳು ಇಲ್ಲೇ ಇವೆ. ನೋಡ್ತಾ ಇದ್ರೆ ಇಲ್ಲೇ ಗನ್ ತಗೊಂಡು ಶೂಟ್ ಮಾಡೋಣ ಅನಿಸ್ತಾ ಇದೆ. ಅಳಿಮಯ್ಯ, ಸ್ಟೇಷನ್ಗೆ ಹೋಗಿ ಸಹಿ ಹಾಕ್ಬಿಟ್ಟು ಬಂದ್ಬಿಟ್ಟ. ಅಲ್ಲಿ ಜ್ಯೋತಿ ಏನೋ ಬಂದು ನಿಂಗೆ ಅವಮಾನ ಮಾಡ್ಬಿಟ್ಲಂತೆ. ನಿನ್ಗೆ ಯಾರು ಹೇಳಿದ್ರು? ನೀನು ನಡೆಯ ಬಂದು ಹೇಳಿದ್ನಾ? ಅಯ್ಯೋ ಇಲ್ಲಪ್ಪ, ನನಗೆ ಯಾವನು ಫೋನ್ ಮಾಡಿಲ್ಲ. ಅದು ಊರಾಗ ಯಾರೋ ಮಾತಾಡ್ತಾ ಇದ್ರು, ಕಿವಿಗೆ ಬಿತ್ತು, ಬಂದು ಕೇಳ್ತಾ ಇದ್ದೀನಿ ಆಟಯ್ಯ. ಇಂದ್ರ ಸೈನ್ ಮಾಡಕ್ ಹೋದವನು ಈಗ ತಾನೇ ಮನೆಗೆ ಬಂದು ಕುಂತವನೆ. ಅಷ್ಟು ಬಿರ್ನೆ ನಿನ್ಗೆ ಯಾವಾಗ ಬಂದು ಹೇಳ್ಬಿಟ್ರು? ನಿನ್ನ ಮಗ ಸಹಿ ಹಾಕ್ ಬತ್ತೀನಿ ಅಂತ ಯೋಟೋತ್ಗೋದ. ಬಂದಿದ್ ಯಾವಾಗ ಹೇಳು? ಇವಾಗ. ಇದ್ರ ಮಧ್ಯೆ ಅಲ್ಲಿ ನಡೆದಿದ್ದೆಲ್ಲ ಇಡೀ ಊರಿಗೆ ಹಬ್ಬೈತೆ. ಅಷ್ಟಕ್ಕೂ ನಿನ್ನ ಮಗ ಯಾಕೆ ತಡವಾಗಿ ಬಂದ ಗೊತ್ತಾ? ನಿನ್ನ ಮಗ ಸಹಿ ಮಾಡಕ್ ಹೋದಾಗ ಆ ತಿಕ್ಲ ಇನ್ಸ್ಪೆಕ್ಟರ್ ಅವನಲ್ಲ, ಅವನು ಉರಿಸ್ಬಿಟ್ನಂತೆ. ಇದ್ರ ಮಧ್ಯೆ ಆ ಜ್ಯೋತಿ ಮನೆಯಿಂದ ಅಡುಗೆ ಮಾಡ್ಕೊಂಡ್ಬಂದು ಅಣ್ಣ ಅಣ್ಣ ಅಂತ ಇನ್ಸ್ಪೆಕ್ಟರ್ನ ಕೂರಿಸಿ ಎಲೆ ಹಾಕಿ ಉಣ್ಣಕ್ ಬಡಿಸಿಲ್ಲಂತೆ. ಅದು ಅಲ್ಲದೆ ಇವತ್ತು ಅವನು ಹುಟ್ಟದಬ್ಬ ಅಂತ ಕೇಕ್ ತರಿಸಿ ಕೇಕ್ ಕಟ್ ಮಾಡಿ ಊಟದಬ್ಬ ಆಚರಿಸಿದ್ಲಂತೆ. ಒಟ್ಟಾರೆ ಆಗಿ ಎದುರಿಗಿರೋ ಅಣ್ಣನ ಹೊಟ್ಟೆ ಉರಿಸ್ಬೇಕು ಅಂತಲೇ ಅವನ್ ಯಾವನ್ನೋ ಅಣ್ಣ ಅಣ್ಣ ಅಂತ ಕರ್ಕೊಂಡು ಬಿಂಕ ತೋರಿಸ್ತಿದ್ಲಂತೆ. ಅದು ಸಾಲದು ಅಂತ ಹೋಗುವಾಗ ನಮ್ಮ ಇಂದ್ರಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಇನ್ಸ್ಪೆಕ್ಟರ್ಗೆ ಹೇಳೋದ್ಲಂತೆ. ಅದ್ರಲ್ಲಿ ತಪ್ಪೇನಿದೆ? ಅವಳ ಗಂಡನ ಉಳಿಸ್ಕೊಟ್ಟಿದ್ದು ಯಾರಿವತ್ತು? ಆ ಇನ್ಸ್ಪೆಕ್ಟರ್ ತಾನೆ? ಆಪತ್ತಿಗಾದೋನೇ ನೆಂಟ, ಆಪತ್ತನ್ ತರೋನಲ್ಲ. ಅಣ್ಣ ಅಂತ ಅನಿಸ್ಕೊಂಡಿರೋನು ಅವಳ ತಾಳಿ ಭಾಗ್ಯನ ಕೀಳೋದಕ್ ನೋಡ್ದ. ಸಂಬಂಧನೇ ಇಲ್ದೇ ಇರೋನು ಅವಳ ತಾಳಿ ಭಾಗ್ಯನ ಕಾಪಾಡ್ದ. ಆ ಕೃತಜ್ಞತೆಗೆ ಅವಳು ಅಣ್ಣ ಅಂತ ಕರೆದಿದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ಅವಳೇ ಅಲ್ಲ, ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೋ ಅದೇ ಕೆಲಸ ಮಾಡ್ತಾ ಇದ್ರು. ಇರ್ಬೋದು, ಆದ್ರೆ ನಿನ್ ಜಾಗದಲ್ಲಿ ಯಾರೇ ಇದ್ರು ನಿನ್ ತರ ನಡ್ಕೋತಾ ಇರ್ಲಿಲ್ಲ. ಆ ಜ್ಯೋತಿನೇ ಬೇಕಾದ್ರೆ ಕ್ಷಮಿಸ್ತೀನಿ, ನಿನ್ನನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸಲ್ಲ. ನಿಜ ಹೇಳ್ಬೇಕಂದ್ರೆ ಆ ಜ್ಯೋತಿನ ನೋಡಿ ನೀನು ಕಲಿಬೇಕಾಗಿದ್ದು ಬೇಕಾದಷ್ಟಿದೆ. ಅವಳು ಗಂಡನಿಗೋಸ್ಕರ ಹೋರಾಟ ಮಾಡಿ ಉಳಿಸ್ಕೊಂಡ್ಲು. ನೀನು ನಿನ್ನ ಗಂಡನ ಉಳಿಸ್ಕೊಂಡೇನೆ. ಅಂಗ್ಲಾಚಿ ಬೇಡ್ಕೊಂಡೆ. ಆಗಲೂ ಕೋರ್ಟಲ್ಲಿ ನನ್ನ ಮಗನ ವಿರುದ್ಧ ಸಾಕ್ಷಿ ಹೇಳಿದೆ. ನೀನು ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಕಂಕಣ ಕಟ್ಟಿ ನಿಂತಿದ್ದೀಯಾ? ನಂಜಪ್ಪ ಅವ್ರೆ, ಅವಳ ಗಂಡ ಇಡೀ ಊರ್ ಜನರ ತಲೆ ಕಾಯೋನು, ನಿಮ್ ಮಗನ್ ತರ ತಲೆ ತೆಗಿಯೋನಲ್ಲ. ಮನೆ ತುಂಬ ಜೀವ ತೆಗಿಯೋರೆ ತುಂಬಿಕೊಂಡಿರ್ಬೇಕಾದ್ರೆ ಜೀವ ಉಳಿಸೋರ್ ಬೆಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಪತಿ ರಾಕ್ಷಸನೇ ಆದ್ರೂ ಅವನ ಜೊತೆ ಹೆಜ್ಜೆ ಹಾಕ್ಬೇಕಾಗಿದ್ದು ಸತಿ ಧರ್ಮ. ಓ, ಧರ್ಮದ ಬಗ್ಗೆ ನೀವು ಮಾತಾಡ್ತಿದ್ದೀರಾ? ಸರಿ, ಒಂದ್ ವೇಳೆ ನಿಮ್ ಮಗ ರಸ್ತೆಲಿ ಹೋಗ್ತಿರ್ಬೇಕಾದ್ರೆ ಯಾವನಾದ್ರೂ ಬಂದ್ ಹೊಡೆದೋದ್ರೆ ಏನ್ ಮಾಡ್ತೀರಾ? ಅವನ ಕೈನ ಕತ್ತರಿಸಾಕ್ತೀನಿ. ಸಾಯಿಸ್ಬಿಟ್ರೆ? ಅವನ ಜೊತೆ ಇಡೀ ಊರ್ನೇ ಸುಟ್ಟು ಭಸ್ಮ ಮಾಡ್ತೀನಿ. ಶಭಾಷ್, ನೀವ್ ಹೇಳಿದ ರೀತಿನೇ ನಾನು ಮಾಡ್ತಿರೋದು. ಮತ್ ಅದ್ ಹೇಗ್ ತಪ್ಪಾಯ್ತು?
ಬೇರೆಯವ್ರಿಗೆ ಅನ್ಯಾಯ ಆಗಿ ನೀವು ನ್ಯಾಯ ಕೇಳಕ್ ಹೋದಾಗ ಸರಿ ತಪ್ಪಿನ ತಕ್ಕಡಿನ ಸರಿಯಾಗೇ ತೂಗ್ತೀರಾ? ಅದೇ ನಿಮ್ಮಿಂದ ಬೇರೆಯವ್ರಿಗೆ ಅನ್ಯಾಯ ಆದಾಗ ಸರಿ ತಪ್ಪಿನ ತಕ್ಕಡಿನ ಸರಿಯಾಗಿ ತೂಗದೆ ನಿಮ್ ಕಡೆ ವಾಲಿಸ್ಬಿಡ್ತೀರಾ? ಇದು ಸರಿನಾ? ನೀವು ನಿಮ್ಮ ಮಗನ ವಿಷಯದಲ್ಲಿ ಕುರುಡಾಗಬಹುದು, ಆದ್ರೆ ನಾನು ನ್ಯಾಯದ ವಿಷಯದಲ್ಲಿ ಕುರುಡಾಗಲ್ಲ. ನಿಮಗೆ ನಿಮ್ಮ ಮಗ ಹೇಗ್ ಹೆಚ್ಚೋ ನನಗೂ ನಮ್ಮ ಅಣ್ಣನೇ ಹೆಚ್ಚು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ನ್ಯಾಯವಾದ ಮಾರ್ಗದಲ್ಲಿ ನಡೆಯೋದನ್ನ ಕಲಿಸಿದ್ದಾನೆ. ನಾನು ಅದೇ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ನೋಡಿದ್ಯಾ ಅಣ್ಣ ನಿನ್ ಸೊಸೆನಾ? ದೊಡ್ಡವರು ಚಿಕ್ಕವರು ಅಂದಂಗೆ ನಿನ್ನನ್ನೇ ಹೆಸರಿಡ್ದು ಕರೀತಾಳೆ. ಸಾಲದಕ್ಕೆ ನಿನ್ ಮುಂದೆನೆ ನಿನ್ನ ಬಗ್ಗೆನೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವದ್ಲು. ಈ ಊರಾಗೆ ನಿನಗೆ ಮರ್ಯಾದೆ ಇಲ್ಲ ಅನ್ಕೊಂಡಿದ್ದೆ, ಮನೇಲೂ ಮರ್ವಾದೆ ಇಲ್ವೇ? ನಮ್ಮದು ಬಿಡೋಣ, ಬೀಸೋ ಗಾಳಿಗೆ ಬಿದ್ದೋಗೋ ಮರ ನಾವು. ಆದ್ರೆ ನಮ್ಮಿಂದ್ರ ಪಾಪ, ಅವನ್ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ನನ್ನ ಕೊಳ್ಳು ಕಿತ್ತು ಬಂದಂಗಾಯ್ತದೆ ಅಣ್ಣ. ಈ ಊರಾಗೆ ತಲೆ ಎತ್ಕೊಂಡು ಅವನ್ ಹೆಂಗ್ ತಿರುಗ್ತಾನೆ? ಅವನಿಗೆ ಯಾರು ಮರ್ವಾದೆ ಕೊಡ್ತಾರೆ? ಮರ್ವಾದೆ ಇಲ್ದಿರೋ ಈ ಜಾಗದಾಗೆ ಅವನ್ ಹೆಂಗ್ ಜೀವನ ಮಾಡ್ತಾನೆ ಹೇಳು? ಅವನ್ನೆಲ್ರು ಕೊಲೆಗಾರ ಕೊಲೆಗಾರ ಅಂತ ಬೆಟ್ಟು ಮಾಡಿ ತೋರಿಸ್ತಾ ಇರ್ತಾರೆ. ಆ ನೋವೆಲ್ಲ ಸಹಿಸ್ಕೊಂಡು ಅವನದ್ ಹೆಂಗ್ ಜೀವನ ಮಾಡ್ತಾನೋ ಏನೋ. ಹೌದು ಮಾವ, ಆ ಶಿವಣ್ಣನ್ ತರ ನಮ್ ಇಂದ್ರ ಮಾವನ್ನು ಅಧ್ಯಕ್ಷ ಆಗ್ಬಿಟ್ರೆ ಆಮೇಲೆ ಎಲ್ರು ಆ ಶಿವಣ್ಣನ್ ಬೆಲೆ ಕೊಟ್ಟಂಗೆ ನಮ್ ಇಂದ್ರ ಮಾವಂಗೂ ಕೊಡ್ತಾರೆ. ಕರೆಕ್ಟಾಗಿ ಹೇಳ್ದೆ ಕಣೆ. ಹೌದಣ್ಣ, ನಮ್ ಇಂದ್ರನ್ ಮೇಲಿರೋ ಕೊಲೆಗಾರನ್ ಪಟ್ಟ ಹೋಗ್ಬೇಕು ಅಂದ್ರೆ ಅವನಿಗೆ ಅಧ್ಯಕ್ಷ ಅನ್ನೋ ಪಟ್ಟಾಭಿಷೇಕ ಆಗ್ಬೇಕು. ಆವಾಗ್ಲೇ ಇಡೀ ಊರಿನ ಜನ ಅವನ್ ಮಾತು ಕೇಳೋದು.